ದಸರಾ ರಜೆ ಇತ್ತು. ಈ ಹಿನ್ನೆಲೆಯಲ್ಲಿ ಯುವಕರೆಲ್ಲ ಸೇರಿ ನದಿಗೆ ಸ್ನಾನಕ್ಕಂತ ತೆರಳುವಂತ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಈಜೋಕಂತ ಹೋದ ವೇಳೆಯಲ್ಲಿ ಅವಘಡವೇ ನಡೆದಿದೆ. ಓರ್ವ ವ್ಯಕ್ತಿ ನೀರು ಪಾಲಾಗಿದ್ದಾರೆ, ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಚಕಂಡಿ ಬಿಕೆ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಕಂಡಿ ಅಲ್ಲಿ ನಡೆದಿರುವಂತಹ ಘಟನೆ. ಹಾಗೆಯೇ ಸಚಿನ್ ಮಾತ್ರ 34 ವರ್ಷ ವಯಸ್ಸು ನದಿಯಲ್ಲಿ ಮುಳುಗಿದ್ದಾರೆ. ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಎನ್ನುವಂತ ಮಾಹಿತಿ ಇದೆ. ಸೀರೆ ಎಸೆದು ಇಬ್ಬರ ಜೀವವನ್ನು ಒಬ್ಬರು ಮಹಿಳೆ ಕಾಪಾಡಿದ್ದಾರೆ. ನಿಜಕ್ಕೂ ಆ ಮಹಿಳೆಯ ಕಾರ್ಯವನ್ನು ಇಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಬನ್ನಮ್ಮ ದೇವಿಯ ನದಿ ಸ್ನಾನಕ್ಕಂತ ಈ ಯುವಕರ ಗುಂಪು ತೆರಳಿತ್ತು. ಯುವಕನ ಮೃತದೇಹಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಸಚಿನ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮುಧೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಸಚಿನ್ಗಾಗಿ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಜಮಾಯಿಸಿದ್ರು. ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ನೀರು ಪಾಲಾಗಿದ್ದ. ದಸರಾ ಹಿನ್ನೆಲೆ ಅಂದರೆ ದಸರಾ ರಜದ ಹಿನ್ನೆಲೆಯಲ್ಲಿ ನದಿ ಸ್ನಾನಕ್ಕಂತ ತೆರಳಿರ್ತಾರೆ. ಆ ಸಮಯದಲ್ಲಿ ಸಂಭವಿಸಿರುವಂತಹ ಅವಘಡ ಆಯಿತು. ಓರ್ವ ವ್ಯಕ್ತಿ ಇದರಿಂದಾಗಿ ನೀರು ಪಾಲಾಗಿದ್ದಾನೆ. ಇನ್ನು ಇಬ್ಬರು ಪ್ರಾಣಾಪಾಯದಿಂದ ಅಂದರೆ ಸೇಫ್ ಆಗಿದ್ದಾರೆ. ಚಿಚಕಂಡಿ ಬಿಕೆ ಗ್ರಾಮದ ಸೇತುವೆ ಬಳಿ ನಡೆದಿರುವಂತಹ ಘಟನೆ. ರಂಟಿ ಬಿಡಾಕ್ಬೇಕಂದ್ರೆ ಅವ್ರಿಗೆ ನಡೆದಾಡ್ರಿ ಮತ್ತೊಂದು ಬಟ್ಟೆ ಐತಿ